ಯಲಹಂಕದ ಬಳಿ 6,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾಗತಿಕ ಮಟ್ಟದ ರೈಲ್ವೆ ಮೆಗಾ ಕೋಚ್ ಟರ್ಮಿನಲ್ ನಿರ್ಮಿಸಲಾಗುವುದು ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. 6,000 ಕೋಟಿ ರೂಪಾಯಿನಲ್ಲಿ ಮಂಜು ಮೆಗಾ ಕೋಚಿಂಗ್ ಟರ್ಮಿನಲ್ ಮಾಡ್ತಾ ಇದ್ದೀವಿ. ನೀವು ನಂಬೋದಿಲ್ಲ, ಅದು ಯಾವ ರೀತಿ ಬರ್ತದೆ ಅಂದ್ರೆ ಅಮೆರಿಕ ಮತ್ತೆ ಚೈನಾ ಮತ್ತೆ ಬೇರೆ ಬೇರೆ ಜಪಾನಲ್ಲಿ ಇರ್ತಕ್ಕಂಥ ಒಂದು ಟೆಕ್ನಾಲಜಿಯನ್ನು ನಾವೇ ಸ್ವತಃ ರೂಢಿಸಿ ನಮ್ಮ ಅಧಿಕಾರಿಗಳು ಮಾಡಿ ಒಂದ್ರ ಮೇಲೆ ಒಂದು ಈ ಥರ 3-4 ಅಂತಸ್ತಿನಲ್ಲಿ ಟ್ರೈನ್ಗಳು ಹೋಗೋದು, ಅದು ರಿಪೇರಿ, ಮತ್ತೊಂದು ಕ್ಲೀನಿಂಗು. ನೀವು ಇನ್ನೊಂದು 1.5-2 ವರ್ಷದಲ್ಲಿ ಭಾರತ ಸರ್ಕಾರ ಬೇರೆ ಬೇರೆ ರಾಜ್ಯಗಳಲ್ಲಿ ಯಾವ ರೀತಿ ಈ ಒಂದು ಇದನ್ನು ಟೆಕ್ನಾಲಜಿಯನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೋ ಅದೇ ರೀತಿ ಬೆಂಗಳೂರಿನಲ್ಲೂ ಕೂಡ ಕರ್ನಾಟಕದಲ್ಲೂ ಕೂಡ ಮಾಡ್ತಕ್ಕಂಥ ಯೋಜನೆ ಮಾಡಿದ್ದೀವಿ. ಹಲವಾರು ನಿಲ್ದಾಣಗಳಲ್ಲಿ ಟ್ರೈನ್ ನಿಲ್ಲಿಸ್ತಾ ಕೇಂದ್ರ ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರೊಂದಿಗೆ ಜಂಟಿಯಾಗಿ ಬೆಂಗಳೂರಿನಿಂದ ಮೈಸೂರಿನವರೆಗೆ ವಿಂಡೋ ಟ್ರೇಲಿಂಗ್ ಪರಿವೀಕ್ಷಣೆ ನಡೆಸಿದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಅವರು ಬೆಂಗಳೂರಿನ ಯಲಹಂಕದ ಬಳಿ ನಿರ್ಮಿಸಲಿರುವ ಟರ್ಮಿನಲ್ ಜಾಗತಿಕ ಮಟ್ಟದ ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರಲಿದೆ. ರೈಲ್ವೆ ಸೇವೆಯಲ್ಲಿ ಹಲವು ಸುಧಾರಣೆ ತರಲಾಗುತ್ತಿದ್ದು, ರೈಲುಗಳ ವೇಗವನ್ನು ಗಂಟೆಗೆ 110 ಕಿಲೋಮೀಟರ್ಗಳಿಂದ 130 ಕಿಲೋಮೀಟರ್ಗೆ ಹೆಚ್ಚಿಸಲಾಗುತ್ತಿದೆ. ರಾಜ್ಯ ಸರ್ಕಾರ ಅಗತ್ಯ ಭೂಮಿ ಮತ್ತಿತರ ಸಹಕಾರ ನೀಡಿದರೆ ರಾಜ್ಯದ ರೈಲ್ವೆ ಯೋಜನೆಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ತಿಳಿಸಿದರು. ಎಚ್.ಡಿ. ಕುಮಾರಸ್ವಾಮಿ ಬೆಂಗಳೂರು ಮೈಸೂರು ನಡುವೆ ಸಂಚರಿಸುವ ರೈಲುಗಳು ಹಲವೆಡೆ ನಿಲುಗಡೆ ನೀಡುತ್ತಿಲ್ಲ ಎಂಬ ದೂರುಗಳಿದ್ದು, ಈ ಪ್ರಯಾಣದ ಮೂಲಕ ಪರಿಹಾರ ಕಂಡುಕೊಳ್ಳಲಾಗಿದೆ. ಅಗತ್ಯ ಇರುವ ಕಡೆಗಳಲ್ಲಿ ರೈಲ್ವೆ ಕ್ರಾಸಿಂಗ್, ಮೇಲ್ಸೇತುವೆ, ಅಂಡರ್ ಪಾಸ್ಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ತರ್ತಕ್ಕಂಥದ್ದಕ್ಕೆ ಸಮಯವನ್ನು ವ್ಯರ್ಥ ಮಾಡದೆ ಈ ಒಂದು ಯೋಜನೆಗಳನ್ನು ಸಂಪೂರ್ಣಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಸೋಮಣ್ಣ ಅವರ ನೇತೃತ್ವದಲ್ಲಿ ಇವತ್ತು ಏನು ನಮ್ಮ ಹಿರಿಯ ಎಲ್ಲ ಅಧಿಕಾರಿಗಳು ನಮ್ಮ ಜೊತೆ ಪ್ರಯಾಣ ಮಾಡಿದ್ದಾರೆ, ಬಹುಶಃ ಜನಸಾಮಾನ್ಯರ ಬೇಡಿಕೆಗಳಿಗೆ ಆದಷ್ಟು ಬೇಗ ಮುಕ್ತಿಯನ್ನು, ಅವರ ಭಾವನೆಗಳಿಗೆ ಗೌರವಿಸಿ ಅವರ ಕಾರ್ಯವನ್ನು ಮಾಡತಕ್ಕಂಥ ಒಂದು ತೀರ್ಮಾನ ಇವತ್ತಿಂದ ಒಂದು ಯುದ್ಧೋಪಾದಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಈ ವೇಳೆ ಸಂಸದ ಯದುವೀರ ಶ್ರೀಕಂಠದತ್ತ ಒಡೆಯರ್, ಶಾಸಕರು, ರೈಲ್ವೆ ಇಲಾಖೆ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು.